ವಿಜಯನಗರ ಜಿಲ್ಲಾ ಕೂಡ್ಲಿಗಿ ಕ್ಷೇತ್ರದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರು ಇಂದು ಹೊಸಳ್ಳಿ ಗ್ರಾಮದ ಹತ್ತಿರ ಡಿ. ದೇವರಾಜ್ ಅರಸು ಹಿಂದುಳಿದ ಇಲಾಖೆ ವಿಜಯನಗರ ಶಶಿಕಲಾ ಜಿಲ್ಲಾಧಿಕಾರಿ ಹಾಗೂ ತಾಲೂಕಾ ಆಡಳಿತ ಡಿ. ದೇವರಾಜ್ ಅರಸು ಇಲಾಖೆ ಅಧಿಕಾರಿ ಶ್ಯಾಮ್ ಇವರ ಸಮ್ಮುಖದಲ್ಲಿ ಸರ್ಕಾರದಿಂದ 5 ಕೋಟಿ ಅನುದಾನವನ್ನು ಮಂಜೂರು ಮಾಡಿಸಿ ಹಿಂದೂ ಹೊಸಳ್ಳಿ ಗ್ರಾಮದ ಹತ್ತಿರ ನೂತನ 4 ಅಂತಸ್ತಿನ ಶಾಲಾ ಕೊಠಡಿಯನ್ನು ಮಹಿಳೆಯರ ವಿದ್ಯಾರ್ಥಿಯೊಂದಿಗೆ ಭೂಮಿ ಪೂಜೆ ಮಾಡಿದ ಶಾಸಕರು. ಹೀಗೆ ಹಲವಾರು ಇಮ್ಡಾಪುರ ಗ್ರಾಮದಲ್ಲಿ 25 ಲಕ್ಷ ವೆಚ್ಚದ ಅಂಗನವಾಡಿ ಶಾಲೆ ಕೊಠಡಿಯನ್ನು ಭೂಮಿ ಪೂಜೆ ಮಾಡಿದ ಶಾಸಕರು. ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತು ಕೊಟ್ಟು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ SSLCವರೆಗೆ ಇದ್ದು ಈಗ ಈ ಶಾಲೆಯನ್ನು ಮೇಲ್ದರ್ಜೆಗೆ ಏರಿಸಿ ಕಾಲೇಜ್ ಶಾಲೆಯನ್ನಾಗಿ ಮಾರ್ಪಡಿಸಿದ ಶಾಸಕರು. ಮುತ್ತು ಕೂಡ್ಲಿಗಿ ಪಟ್ಟಣದ ಹತ್ತಿರ ಕೃಷಿ ಇಲಾಖೆ ಗುಂಡಿನಹೊಳೆ 100 ಎಕರೆ ಜಾಗಕ್ಕೆ ಕೃಷಿ ವಿಜ್ಞಾನ ಕಾಲೇಜನ್ನಾಗಿ ಸರ್ಕಾರದಿಂದ ಮಂಜೂರು ಮಾಡಿಸಿ ರೈತರಿಗೆ ಅನುಕೂಲವಾಗಲೆಂದು ಮತ್ತು ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶ ಕಲ್ಪಿಸಬೇಕೆಂದು ಇಂತಹ ಒಂದು ಒಳ್ಳೆಯ ದೊಡ್ಡ ಯೋಜನೆಗಳನ್ನು ಶಾಸಕರು ಕೂಡ್ಲಿಗಿ ಕ್ಷೇತ್ರಕ್ಕೆ ಯೋಜನೆ ರೂಪಿಸಿದ್ದಾರೆ. ಕ್ಷೇತ್ರದ ಮತದಾರರು ಇಂತಹ ಶಾಸಕರಿಗೆ ಜೈಕಾರವನ್ನು ಹಾಕುತ್ತಾರೆ. ಆರೋಗ್ಯ ಭಾಗ್ಯ, ಶಿಕ್ಷಣ ಭಾಗ್ಯ ಮತ್ತು ಕಾಂಗ್ರೆಸ್ ಸರ್ಕಾರದಿಂದ ಗೃಹಲಕ್ಷ್ಮಿ ಭಾಗ್ಯ, ವಿದ್ಯುತ್ ಫ್ರೀ ಭಾಗ್ಯ, ಶಕ್ತಿ ಯೋಜನೆ ಭಾಗ್ಯ ಹೀಗೆ ಹಲವಾರು ಯೋಜನೆಗಳನ್ನು ಬಡವರಿಗೆ ಕಲ್ಪಿಸಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವ ರೀತಿ ಬಡವರಿಗೋಸ್ಕರ ಸರ್ಕಾರ ಆಡಳಿತ ನಡೆಸುತ್ತಿದ್ದಾರೋ ಅದೇ ರೀತಿಯಾಗಿ ಕೂಡ್ಲಿಗಿ ಕ್ಷೇತ್ರದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರು ಎಲ್ಲ ಜನಸಾಮಾನ್ಯರ ವರ್ಗಕ್ಕೆ ಸಮಾನತೆಯಿಂದ ಮೂಲಭೂತ ಸೌಕರ್ಯಗಳನ್ನು ಏರ್ಪಡಿಸಿದ್ದಾರೆ ಎಂದು ವರದಿಯಾಗಿದೆ. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, ಮೀನಕೆರೆ, BSP ನ್ಯೂಸ್, ಕೂಡ್ಲಿಗಿ. ಸ್ಟಾಫ್ ಎಲ್ಲ ನಮಸ್ಕಾರ. ಪೂಜೆ ಅಷ್ಟೇ ಫಾಸ್ಟ್ ಆಗಿ ಬಿಲ್ಡಿಂಗ್ ಆಗತ್ತಂತ ಸರ್. ಆರಾತಿಯ ತೂವೇನು ತೀರಾತ್ರಿ ಶರಣರಿಗೆ, ಆರಾತಿಯ ತೂವೆನು ಸಾರಾ ಸುತ್ತಲೆ ಸೂರ್ಯಗೊಂಡ ತಾನಿಗೆ ಪೂಜೆಗೆ ನಂದು ಆರಾತಿಯ ತೂವೆ. ಸರ್ ಶಾಬಾಬ್ ಸರ್ ಜೋರಾಗಿರ್ತಕ್ಕಂಥ ಚಪ್ಪಾಳೆ ತಟ್ಟುವುದರ ಮೂಲಕ ಈ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾವೆ. ಒಂದು ನಲ್ಲಿ ಅಲ್ಲಿ ಲಾಸ್ಟ್ ನೀರಿಂದ ಬಂದು ಮಾಡಿ ನಾನು ಗ್ರೂಪಲ್ಲಿ ಹಾಕ್ಬೇಕು. ಇಲ್ಲಿ ವಿಮಲಾಪುರದ ನೀರಿನ ಸಮಸ್ಯೆ ಕಾಲೇಜ್ ಬಗೆಹರಿಸಿದೆ ಅಂತೇಳಿ ಗ್ರೂಪಲ್ಲಿ ಹಾಕ್ಬೇಕು. ಆಯ್ತಾ? ಬೇರೆ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀರಾ? ಅಲ್ಲ ಇದು ಯಾವುದು ಏರಿಯಾ ಹೇಳಿ ಅಲ್ಲೇ ಮಿಟಿಂಗಲ್ಲಿದ್ದಾರೆ, ಹೇಳ್ತೀನಿ ನಾನು. ಅರ್ಜಿ ಕೊಟ್ಟು ಅದು ಮಾಡಿಬಿಟ್ಟು ಹೋಬಳಿಗೊಂದು ಮೊರಾರ್ಜಿ ಶಾಲೆ ಅಂತ, ಅದಕ್ಕೋಸ್ಕರ ಹೆಚ್ಚುವರಿ ಶಾಲೆಗಳು ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದರಲ್ಲಿ ಕೂಡ ಕಾರ್ಮಿಕ ಇಲಾಖೆಯಿಂದ ಜಿಲ್ಲೆಗೊಂದು ಒಂದು ಮೊರಾರ್ಜಿ ಶಾಲೆ ಅಂತ ಘೋಷಣೆಗೆ ಹಿಂದುಳಿದ ವರ್ಗಗಳಿಂದ ಅದು ಈಗ ನಮ್ಮ ತಾಲೂಕಿಗೆ ನಮ್ಮ ಶಿವಪುರದಲ್ಲಿ ಸುಮಾರು 9.5 ಎಕರೆ ಜಾಗದಲ್ಲಿ ಇವತ್ತು ನಾವು ಈಗ ಮೊನ್ನೆ ಬುಧವಾರ ಏನು ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಆಯಿತು, ಅಲ್ಲಿ ಅಪ್ರೂವ್ ಕೂಡ ಆಗಿದೆ. ಜಿಲ್ಲೆಗೊಂದು ಅದು ಅನುಮೋದನೆ ಕೂಡ ಆಗಿದೆ ಕ್ಯಾಬಿನೆಟಲ್ಲಿ. ಸೊ ಶೀಘ್ರದಲ್ಲೇ ಅದು ಕೂಡ ಟೆಂಡರ್ ಪ್ರಕ್ರಿಯೆ ಮುಗಿದು ಅದು ಎಷ್ಟು ದೊಡ್ಡದು ಅಂದರೆ 6ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ಅದು. ಸೊ 6th ಇಂದ 12th 700 ಜನ ಅಡ್ಮಿಷನ್, 700 ಕೆಪಾಸಿಟಿ ಇರೋದು, 250 ಜನ 6th ಇಂದ 10th, ಆಮೇಲೆ 100 ಮೆಂಬರ್ಸು ಕಾಲೇಜ್ದು, ಸುಮಾರು 700 ಜನಕ್ಕೆ ಅಲ್ಲಿ ಅಡ್ಮಿಷನ್ಗೆ ಅವಕಾಶ ಇರ್ತದೆ. ಅದು ಅದೇ ರೀತಿ ಕಿತ್ತೂರು ರಾಣಿ ಚೆನ್ನಮ್ಮ ಏನು ಪ್ರೌಢಶಾಲೆ ಇತ್ತದು, ಕಿತ್ತೂರು ರಾಣಿ ಚೆನ್ನಮ್ಮ, ಅದು ಕೂಡ ನಮ್ಮ ನಿರಂತರ ಒತ್ತಡದಿಂದ ಇವತ್ತು ಕಾಲೇಜಾಗಿ ಕೂಡ ಅದು ಪರಿವರ್ತನೆ ಆಗಿದೆ.
ಅಲ್ಲಿ ಸಾಹೇಬ್ರು ಕೊಟ್ಟು ಒಂದು ಸ್ವಲ್ಪ ಹಿಂದಕ್ಕೆ ಸ್ವಲ್ಪ ಸೈಡ್ ಹಾಕಿದ್ರೆ ಸಾಹೇಬ್ರು ಹಾಕೋದು ಬರುತ್ತೆ ಎಲ್ಲ ಹಿಂದಕ್ಕೆ ಸರಿ ಹಿಂದೆ ಸರಿ ಎಲ್ಲ ಈ ಕಡೆ ನೋಡ್ರಿ ಸರ್. ಅವಶ್ಯಕತೆ ಇದೆ. ಸೊ ಅದು ಕೂಡ ಮುಂದಿನ ದಿನಗಳಲ್ಲಿ ಅದು ಕೂಡ ನೆರವೇರಿಸ್ತೀವಿ. ಮತ್ತು ಈಗಾಗಲೇ ಗುಡೇಕೋಟೆಯಲ್ಲಿ ಕೂಡ ಪ್ರೀ ಮೆಟ್ರಿಕ್ ಹಾಸ್ಟೆಲು ಅತ್ಯಂತ ಶಿಥಿಲಾವಸ್ಥೆಯಲ್ಲಿದೆ. ಸುಮಾರು 17 ಬಿಲ್ಡಿಂಗ್ಸ್ ಇದ್ದಾವೆ. 17 ನಮ್ಮ ತಾಲೂಕು ಕೊಟ್ಟೂರು ಸೇರಿ 17 ಹಿಂದುಳಿದ ವರ್ಗಗಳ ಇಲಾಖೆ ಹಾಸ್ಟೆಲ್ಗಳಿದ್ದಾವೆ. ಅದರಲ್ಲಿ ಸುಮಾರು 6 ಬಾಡಿಗೆಲಿ ಇರ್ಬೇಕು ಅನ್ಸುತ್ತೆ. ಈಗ ನಮ್ಮದು ಇವೆರಡೇ ಇರೋದು, ಇನ್ನು ಉಳಿದಿದ್ದೆಲ್ಲ ಕೊಟ್ಟೂರು ಭಾಗದಲ್ಲಿ ಬಾಡಿಗೆಲಿದೆ ಅನ್ಸುತ್ತೆ. 2 ಇದ್ದಾವೆ. ಓಕೆ. ಅಲ್ಲಿ ಕೂಡ ನಾವು ನಮಗೆ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬರಲಿಲ್ಲ ಅಂತಂದ್ರೆ ಕೂಡ ಈಗ ಅಲ್ಲಿ ಒಂದು ST ಹಾಸ್ಟೆಲ್ ಕೂಡ ಹೊಸದು ಪೋಸ್ಟ್ ಮೆಟ್ರಿಕ್ ಗರ್ಲ್ಸ್ ಹಾಸ್ಟೆಲ್ ಕೊಟ್ಟಿದ್ದೀವಿ. ಯಾಕೆಂದರೆ